ಬಚ್ಚೆ ಬರಲ್ಲಪ್ಪ ಇವಾಗ. ಡ್ರೈವರ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತೇಂತೂ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದೀನಿ ಅಂದರೆ ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನೋಡಿ, ನಾವಿಬ್ಬರು ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ಅವನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದ ಗೈಸ್, ಇವನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಏನೋ ಮಾಡಿದ್ದ ಗೈಸ್, ಅದನ್ನ ಹೇಳೋಕ್ಕಾಗಲ್ಲ ಬಿಟ್ರಿ. ಆಮೇಲೆ ಹಂಗೆ ಬಸ್ಸಿಂದ ಇಳ್ಕೊಂಡು 5 ಜನನು ಕಾಲೇಜ್ಗೆ ಹೋಗ್ತಾ ಇದೀವಿ ಗೈಸ್. ಮುಂದೆ ಏನೋ ಹೇಳೋ ನೀನು ಕೇಳಿಸ್ಕೊಳ್ರಿ ಗೈಸ್, ಚೆನ್ನಾಗಿದೆ. ನಾನು ಕೊಟ್ಬಿಟ್ಟು ವಿಡಿಯೋ ಮಾಡ್ತಾನೆ ನೋಡಿ ಗೈಸ್, ಕೇಳಿಸ್ಕೊಂಡ್ರ ಏನು ಮಾಡಿದ್ದೀನಿ ಅಂತ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದೀವಿ ಗೈಸ್. ಮನೆಗೆ ಹೋಗ್ಬಿಟ್ಟು ಮನೆ ಕೊಡ್ಬೇಕು ಗೈಸ್ ಇವತ್ತಷ್ಟೇ. ಮನೆಗೆ ಬಂದರೆ ಇವನೇನೋ ಫೋನ್ ಹಿಡ್ಕೊಂಡು ನಿಂತಿದ್ದ. ಏನು ಮಾಡ್ತಿದ್ಯಾ ಅಂದರೆ ನಮ್ಮ ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಗೋಬಿ ರೈಸ್ ತಂದ್ಕೊಂಡು ತಿಂದೆ. ಸರಿಯಾಗಿ ಒಂದು ಅರ್ಧ kg ಇತ್ತು, ತಿನ್ಕೊಂಡೆ. ತಿಂದಾದ್ಮೇಲೆ ಫ್ರೆಂಡ್ ಬರ್ತಡೇ ಇತ್ತು. ಹೋದ್ರೆ ಹೀರೋಗಳು ಪಬ್ಜಿ ಆಡ್ತಾ ಇದ್ರು ನೋಡಿ ಗೈಸ್. ಇನ್ನೂ ಪ್ರೊಸೆಸಿಂಗಲ್ಲಿ ಐತೆ ಬಿಗ್ ಬಾಸ್ ಮನೆ 12. ಮುಂದೆ ಇವನೇನು ಹೇಳೋನೆ ಅಂತ ಕೇಳಿಸ್ಕೊಳ್ರಿ ಗೈಸ್, ಚೆನ್ನಾಗಿದೆ. ಬಚ್ಚೆ ಬರಲ್ಲಪ್ಪ ಇವಾಗ. ಡ್ರೈವರ್ ಹಂಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೋದಾಗ ಗೈಸ್ ಇವರೆಲ್ಲ ಸ್ಪ್ರೇಗಿ ಎಲ್ಲ ಹೊಡಿತಿದ್ರು. ನಾನು ಕೇಕ್ ಇಂಪಾರ್ಟೆಂಟು ಗೈಸ್, ಅದಕ್ಕೆ ಎತ್ಕೊಂಡು ಏನು ಮಾಡಿದ್ದೀನಿ ನೋಡ್ರಿ. ಇದು ಒಳ್ಳೆ ಕೆಲಸನ ತಪ್ಪು ಕೆಲಸನ ಕಮೆಂಟ್ ಹಾಕ್ರಿ. ಕೇಕ್ ಕಟ್ಟಿಂಗ್ ಆದಮೇಲೆಲ್ಲ ಇವನ ಜೊತೆ ಒಂದು ಫೋಟೋ ತೆಗಿಸ್ಕೊಂಡೆ. ಇವನೇ ನೋಡಿ ಗೈಸ್, ಬರ್ಡೇ ಬಾಯ್. ಹಂಗೆ ಮನೆಗೆ ಹೋದ್ರೆ ನಮ್ಮಮ್ಮ ಹೊಗೆ ಹಾಕ್ಬಿಟ್ಟಿತ್ತು ಗೈಸ್, ತಿರ್ಗಾ ಹೊಗೆ ಹಾಕ್ಬಿಟ್ಟವ್ರೆ ನೋಡ್ರಿ. ಟೀ ಕುಡಿತಾ ಹೆಂಗೆ ಕೂತೈತೆ, ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ. ಹಂಗೆ ನಾನು ಟೀ ಕುಡಿದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ ಗೈಸ್. ಅಷ್ಟೇ ಗೈಸ್ ಇವತ್ತಿನ ವಿಷಯ. ನಾಳೆ ಸಿಗೋಣ, ಬಾಯ್, ಪೀಸ್ ಗೈಸ್.